ಮಾತನಾಡ ನೆರೆದಿದ್ದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆಯೇ ನನ್ನ ಇಡೀ ಚೂಮಂತರ ತಂಡಕ್ಕೆ ಥ್ಯಾಂಕ್ ಯು. ನಿಜವಾಗ್ಲೂ ಚುಮಂತರ್ ಸಿನಿಮಾದ 2ನೇ ಫಂಕ್ಷನ್ ನಿಜವಾಗ ನಾನು ಅದನ್ನೇ ಹೇಳ್ತಿರ್ತೀನಿ ತರುಣ್ ಸರ್ಗೆ, ಸರ್ ಮಾತೇ ಹೊಡಿತಾ ಇಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಅಂತ. ಬಟ್ ಇವತ್ತು ನಮ್ಮ ಚುಮಂತರ್ ಸಿನಿಮಾ 25 ದಿನದ ಸಂಭ್ರಮದಲ್ಲಿದ್ದೀವಿ. ಅದಕ್ಕೆ ನೀವೆಲ್ಲರೂ ಕಾರಣ. ಸುಮಾರು ಸಲ ಹೇಳಿದ್ದೀವಿ, ಪ್ರಮೋಷನ್ ಅಂತ ನಾವು ದುಡ್ಡು ಕೊಟ್ಟು ಮಾಡ್ಸೋದೇ ಬೇರೆ, ಅವರೇ ಪ್ರೀತಿಯಿಂದ ಸಿನಿಮಾ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಅವರೇ ಪ್ರೀತಿಯಿಂದ ನಮಗೆ ಪ್ರೋತ್ಸಾಹ ಮಾಡೋದು ಬೇರೆ. ನಮ್ಗೆ ಈ ತರದ ಜನಗಳ ಸಂಖ್ಯೆ ಬಹಳ ಇತ್ತು. ನಾನು ಈ ಸಂದರ್ಭದಲ್ಲಿ ತರುಣ್ ಸರ್ಗೆ ತುಂಬಾ 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 ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇವನ್ ಮಾನಸ ಅವ್ರಿಗೆ. ಸೊ ನಾನ್ ನೋಡಿದಂತಹ ಬೆಸ್ಟ್ ಕಪಲ್ ಅಲ್ಲಿ ಇವರು ಒಬ್ರು. ಬಿಕಾಸ್ ಕಪಲ್ ಅಂದ ತಕ್ಷಣ ಸುಖದಲ್ಲಿ ಅಷ್ಟೇ ಅಲ್ಲ, ಕಷ್ಟದಲ್ಲೂ ಕೂಡ, ಸಾಧನೆಯಲ್ಲೂ ಕೂಡ, ಕೆಲಸದಲ್ಲೂ ಕೂಡ ಜೊತೆಯಾಗಿರೋದಿದೆಯಲ್ಲ, ನಿಜವಾಗ್ಲೂ ಬೇರೆಯವ್ರಿಗೆ ತುಂಬಾ ಜನಕ್ಕೆ ಇನ್ಸ್ಪೈರಿಂಗ್ ಅಂತ ಹೇಳ್ಬೋದು. ಸೊ ಈ ಕಪಲ್ ಇರೋ ಒಂದು ಬ್ಯೂಟಿಫುಲ್ ಸಿನಿಮಾ 2025ಕ್ಕೆ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದೆ. ಹಾಗೆಯೇ ನವನೀತ್ ಸರ್ ಅವ್ರಿಗೆ ಯಾವಾಗ್ಲೂ ಚಂದ. ನವನೀತ್ ಸರ್ ಅಂದ್ರು ಬರ್ತಾ ಬರ್ತಾ ಹ್ಯಾಂಡ್ಸಮ್ ಆಗ್ತಿದ್ದಾರೆ. ಅವ್ರೇನು ಕರ್ವಾಟೋಲ್ ಅವರೇ ಹೀರೋ ಆಗ್ಬೇಕು ಅಂತಿದಾರೋ ಏನೋ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ನವನೀತ್ ಸರ್, ಒಂದು ಕಂಫರ್ಟ್ ಝೋನ್ ಅಲ್ಲಿ ಇಟ್ಟಿದ್ರಿ ನಮ್ಮೆಲ್ರಿಗೂ. ನನಗೆ ಕ್ಲಾರಾ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಯಾವಾಗ್ಲೂ ನಿಮ್ಗೆ ಋಣಿಯಾಗಿರ್ತೀನಿ. ಸೊ ನಿಮ್ಮೊಟ್ಟಿಗೆ ಕೆಲಸ ಮಾಡೋದಕ್ಕೆ, ಮಾತಾಡೋದಕ್ಕೆ, ಸಿನಿಮಾ ಬಗ್ಗೆ ಸಾಕಷ್ಟು ನಾಲೆಡ್ಜ್ ಇದೆ ನಿಮ್ಗೆ, ಅದನ್ನ ಮಾತಾಡೋದಕ್ಕೆ ಯಾವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇನ್ನು